ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರುವಂಥದ್ದು ನನ್ನ ನಾದಿನಿ ಊರಿಗೆ, ಅಂದರೆ ನಮ್ಮ ಅತ್ತೆಯವರ ತಂಗಿಯವ್ರ ಮನೆಗೆ. ಅಲ್ಲಿ ಹಸುಗಳು ನೋಡೋಕೆ ಬಂದಿದ್ವಿ. ಏನು ಎತ್ತ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ನಮ್ಮ ತಮ್ಮನಿಗೆ 2 ಹಸು ಬೇಕಾಗಿತ್ತಲ್ವ, ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಹಸುಗಳು ತುಂಬ ಚೆನ್ನಾಗಿದ್ದು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದು ಗುತ್ತದೆ ಕಣ ಬಿಡ್ರಿ, ಅದು ಗುತ್ತದೆ ಕಣ. ಹಾಂ ಏಯಪ್ಪ, ಕಾಲೆತ್ತು ಹೊಸ ಬೇಡ ಬೇಡ ನನಗೆ. ಇಲ್ಲಿ ಈ ಚಿಕ್ಕಕ್ಕೆ ಚೆನ್ನಾಗದೆ ಕಣ್ರಿ, ಇದು ಹಾಂ ಚೆನ್ನಾಗದೆ. ಚಿಟ್ರ ಫಲನೇ ಫಲ ಏನೋ ಕಣ್ಮಗ ಚೆನ್ನಾಗದಲ್ವೇನ್ರಿ? ಚೆನ್ನಾಗದೆ. ಸೇಮ್ ಅದೇ. ನಾನು ಹೇಳಿದಾಗೆ ನಾವು ಹೋಗಿದ್ದು ನಮ್ಮ ಅತ್ತೆಯವರ ತಂಗಿ ಮನೆ. ಇದು ನಮ್ಮ ಅತ್ತೆಯವ್ರ ತಂಗಿ ಮನೆ. ನಾವು ಫಸ್ಟ್ ಹೋಗಿದ್ದು ನಮ್ಮ ಅತ್ತೆಯವ್ರ ತಂಗಿ ಮಗಳು ಒಂದೇ ಊರು ಕೊಟ್ಟಿರೋದು, ಆ ಮನೆಗೆ ಹೋಗಿದ್ವಿ. ನೋಡ್ಬೋದು, ಹಳ್ಳಿ ಮನೆ ನನಗೆ ತುಂಬ ಇಷ್ಟ. ನಿಮಗೆ ಈ ಥರ ಮನೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ನಮ್ಗೆ ಇಷ್ಟ ಅಂತ ಒಂದು ಲೈಕ್ ಮಾಡಿ. ಫಸ್ಟು ನಮ್ಮ ಕಾವಿ ಚಿಕ್ಕ ನಾದಿನಿ ಇದ್ದಾಗ ತುಂಬ ಗಿಡಗಳು ಬೆಳೆಸಿದ್ಲು. ಈಗ ನಮ್ಮ ಅತ್ತೆ ಕೈಲಿ, ನಮ್ಮ ಚಿಕ್ಕತ್ತೆ ಕೈ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಹುಳ ಹಸು ನಮ್ಮ ಥರ ಹಸುಗಳು ಸಾಕಿದ್ದಾರೆ, ಹುಳಗಳು ಮಡಗ್ತಾರೆ, ರೇಷ್ಮೆ ಬೆಳೀತಾರೆ. ಹಂಗಾಗಿ ಕೆಲಸಗಳು ಜಾಸ್ತಿ ನನ್ನ ಮೈದ. ಊಟ ಮಾಡ್ಕೊಂಡು ಅಲ್ಲೇ ಉಪ್ಸಾರು ಮಾಡಿದರು, ಹಸಿಕಾಯಿ ಉಪ್ಸಾರು ಮಾಡಿದರು. ಹಂಗಾಗಿ ಊಟ ಮಾಡ್ಕೊಂಡಲ್ಲೇ ನಾವು ಇಬ್ಬರೂ ಹೊರಟ್ವಿ ಅಲ್ಲಿಂದ. ಯಾಕೆಂದರೆ ನಾನು ಈಚೆ ಕಡೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿ ಪ್ರತಿಯೊಬ್ಬರು ಮನೇಲೂ ಹಸುಗಳಿದೆ. ಹಸುಗಳಿಲ್ಲ ಅನ್ನೋ ಮನೇಲೇ ಇಲ್ಲ ಫ್ರೆಂಡ್ಸ್. ನೋಡ್ಬೋದು, ಎಂಟ್ರೆನ್ಸ್ಗೆ ಎತ್ಕೊಳಾಗಿರ್ಬೋದು, ಉಳುವಂಥ ಎತ್ಕೊಳು ಹಸುಗಳು ಉದ್ದಕ್ಕೂ ಕಟ್ಟಿದ್ದಾರೆ. ಉದ್ದಕ್ಕೂ ನಾನು ಸ್ವಲ್ಪ ಕಾಲು ನಿಲ್ಲಿಸಿದ್ದೆ, ಅಲ್ಲಿವರೆಗೂ ಹೋಗಿದ್ದೀನಿ. ಕಾರಲ್ಲೂ ಕೂತ್ಕೊಂಡು ವೀಡಿಯೋ ಮಾಡಿದ್ದೀನಿ ಹಸುಗಳು ಎಷ್ಟಿದೆ ಅಂತ ತೋರ್ಸೋಕ್ಕೆ ಅಂತ. ತುಂಬ ಹಸುಗಳಿದೆ. ಮತ್ತು ಚಿರತೆಗಳು ಜಾಸ್ತಿ ಇದೆ ಊರಲ್ಲಿ, ತುಂಬ ಚಿರತೆ ಇದೆ. ಬಟ್ ಆದರೂ ಸೇಫ್ಟಿ ಮಾಡಿಕೊಂಡು ಸಾಕ್ತಾರೆ. ತುಂಬ ಚಿರತೆ ಇದೆ. ಈ ಗಾಡಿಲಂತೂ ಹೋಗೋಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಆ ಕಡೆ ಎಲ್ಲ ಚಿರತೆ ತುಂಬ ಇದೆ. ನೋಡ್ಬೋದು ಎಷ್ಟು ಹಸುಗಳಿದೆ ಅಂತ. ಹಂಗಾಗಿ ಅಲ್ಲಿ ನಮ್ಮ ನಾದಿನಿಯವ್ರ ಯಜಮಾನ್ರು ಒಂದು ಹಳ್ಳಿ ಥರ ವ್ಯಾಪಾರ ಮಾಡ್ತಾರೆ. ಹಂಗೆ ಚಿಂತಾಮಣಿಯಿಂದಲೇ ಹಿಡ್ಕೊಂಬಂದು ವ್ಯಾಪಾರ ಮಾಡ್ತಾರೆ. ಅದಕ್ಕೆ ನಾವು ಹೋಗಿ ನೋಡ್ಕೊಬರಕ್ಕೆ ಹೋಗಿದ್ದು. ನಮ್ಮ ತಮ್ಮನಿಗೆ ಬೇಕಾಗಿತ್ತಲ್ಲ 2 ಹಸು ಒಟ್ಟಿಗೆ ಬೇಕಲ್ಲ ಅಂತ. ಚೆನ್ನಾಗಿತ್ತು. ಒಂದು ಹಸು ಇಟ್ಕೊಂಡ್ವಿ, ಒಂದು ಹಸು ಇಟ್ಕೊಂಡಿಲ್ಲ. ಆಮೇಲೆ ಇನ್ನೊಂದು ಹಸು ಇಟ್ಕೊಂಡ್ವಿ. ತೋರಿಸ್ತೀನಿ ಮುಂದೆ, ಗೊತ್ತಾಗುತ್ತೆ ಯಾವ ಹಸು ಎಲ್ಲಿಗೆ ಏನು ಅಂತ. ಸೊ ಫೈನಲ್ ನಮ್ಮ ಶೆಡ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಹೈವೇ ರೋಡ್ ಹೋಗೋ ರೋಡು, ಬಸ್ ಸ್ಟಾಪ್. ಇಲ್ಲಿ ಬಸ್ ಡೆಡ್ ಎಂಡ್ ಆಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಂಗೆ ಹೋಗ್ತಾ ವ್ಯೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ವಿಡಿಯೋ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಫ್ಯಾಕ್ಟ್ರಿ ಬರುತ್ತೆ, ನಂದಿನಿ ಇದು ಪೌಡ್ರು ಮಾಡುವಂಥದ್ದು. ನಂದಿನಿ ಹೆಸ್ರು ಏನು ಅಂತ ಹೇಳ್ತಾರೆ, ನನಗೆ ಸಡನ್ನಾಗಿ ಗೊತ್ತಾಗ್ತಾ ಇಲ್ಲ. ನಂದಿನಿ ಮಿಲ್ಕ್ ಪೌಡರ್ ಅಂತನೇನೋ ಬರುತ್ತೆ ಕನ್ನಡದಲ್ಲಿ. ಅದು ಅಕ್ಷರ ಕಾಣಿಸ್ತಿಲ್ಲ ನನಗೆ ಸರಿಯಾಗಿ, ಅದು ವೀಡಿಯೋಗೆ ಸರಿಯಾಗಿ ಕಾಣಿಸ್ತಿಲ್ಲ ಮೊಬೈಲ್ಗೆ. ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ಯಾಕ್ಟ್ರಿ ಎಲ್ಲ. ತುಂಬ ಜನ ವರ್ಕರ್ಸ್ ತುಂಬ ಕೆಲಸ ಮಾಡ್ತಾರೆ. ಫಸ್ಟ್ ಈ ರೋಡಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅಂತ ಅನಿಸ್ಬೋದು. ಸೊ ಆ ಫ್ಯಾಕ್ಟ್ರಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ರೋಡು. ಇವಾಗೆಲ್ಲ ಚೆನ್ನಾಗಿದೆ. ಅವಾಗೆಲ್ಲ ರೋಡ್ ಭಯ ಆಗ್ತಿತ್ತು, ತುಂಬ ಭಯ ಆಗ್ತಿತ್ತು. ಚಿರತೆಗಳ ಕಾಟ ಇತ್ತು. ಮನೆಗೆ ಫೈನಲಿ ನಾವು 10 ಗಂಟೆ ಒಳಗಡೆ ಹೋದ್ವಿ. ಒಂದು ಕುಡ್ದದೆ ನೋಡಿ, ಇನ್ನೊಂದು ಕುಡಿಬೇಕು. ಫೈನಲಿ ಗಾಯ್ಸ್, ನಮ್ಮ ಶೆಡ್ ಕಂಪ್ಲೀಟ್ ಆಯಿತು. ನೀನು ಎಲ್ಲಿಗೆ ಹೋಗಿದ್ವಿ ಏನು ಎತ್ತಾ ಅಂತ ಇವತ್ತು ತೋರಿಸ್ತೀನಿ ಬ್ಲಾಗಲ್ಲಿ. ಸೊ ಎಷ್ಟು ಬಸ್ಸು ಬಂದಿದೆ ಏನು ಎತ್ತಾ ಅಂತ. ಒಟ್ಟಿನಲ್ಲಿ ನಮ್ಮ ಶೆಡ್ ಕಂಪ್ಲೀಟ್ ಆಯಿತು, ನಮ್ಮ ಫಾರ್ಮ್ ಹೌಸ್ ಕಂಪ್ಲೀಟ್ ಆಯಿತು. ಯಾವುದು ಏನು ಎತ್ತ ಅಂತ ಈಗ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ, ನನ್ನ ತಮ್ಮ ನೀರು ಕುಡಿಸ್ತಾ ಇದ್ದಾನೆ.
ಇದು ಹಸು ನಮಗಲ್ಲ, ಆ್ಯಕ್ಚುಲಿ ನನ್ನ ತಮ್ಮ ತಗೊಂಡಿರೋದು. ನನಗೆ ಹೆಲ್ಪ್ ಆಗಲಿ ಅಂತ ಅವ್ನು ಬರ್ತಿದ್ದೆ, ನನ್ನ ಜೊತೆಗೆ ಅವ್ನಿಗೂ ಹೆಲ್ಪ್ ಆಗಲಿ ಅಂತ ನಾವು ಸಪೋರ್ಟ್ ಮಾಡಿರೋದು. ಸೊ ನೋಡೋಣ ಬನ್ನಿ ಯಾವುದು ಎತ್ತ ಅಂತ. ಸರಿ, ಇವೆಲ್ಲ ಹಳೆ ಹಸ್ಕೊಳ್ಳಿ, ನೋಡಿರ್ತೀರಾ ನೀವು ಫ್ರೆಂಡ್ಸ್, ಹಳೆ ಹಸ್ಗಳಿವೆಲ್ಲ ತಿಂದು ಎಲ್ಲ ಇಲ್ಲೊಂದ್ರೆ ಎತ್ಕಪ್ಪ ಮಗ. ಸೊ ಸುಂದರಿ ನೋಡಿ, ನೋಡ್ತಾ ಇದ್ದಾರಲ್ಲ, ಇವೆರಡೇ ಇವಾಗ ಹೊಸ್ದಾಗಿ ತಂದಿರುವಂಥದ್ದು. ಇದು ಯಾರು ನೋಡ್ತೀರಾ ಈ ವಿಡಿಯೋನ, ಈ ಹಸುಗೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಫುಲ್ಲು ಕ್ಲಿಯರಾಗಿ ತೋರಿಸ್ತೀನಿ. ಇದು ನಮ್ಮ ಬಸವ ಸುಂದರಿ ಚಿನ್ನಮ್ಮ. ಇವಳು ಇನ್ನೇನು ಇನ್ನೊಂದು 15 ಸಲ ಆಗ್ತಾಳೆ. ಇವರು ಅದೇ ಟೈಮ್ ಕೊಟ್ಟಿದ್ದಾರೆ, ಒಂದು 15 ದಿವಸ, ಇದು ಒಂದು 20 ದಿವಸ, ಒಂದು 15 ದಿವಸ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನದಲ್ಲಿ ಹಾಕುತ್ತೆ ಕರು ಅಂತ. ನಿಮಗೆ ಈ ಹಸು ಬೆಲೆ ನಿಮಗೆ ಗೊತ್ತಿದ್ದರೆ ಈ ವಿಡಿಯೋ ನೋಡೋ ಕಮೆಂಟ್ ಮಾಡಿ, ಎಷ್ಟು ಕೊಡ್ಬೋದು ಈ ಹಸುಗೆ ಅಂತ ಕಮೆಂಟ್ ಮಾಡಿ. ನೋಡಿ ಫೈನಲಿ ಈ ಥರ ಇದೆ. ನೀವು ಯಾರಾದರೂ ಒಬ್ಬರು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಎಷ್ಟು ಕೊಟ್ಟೆ ಏನು ಎತ್ತ ಅಂತ ಖಂಡಿತ ಹೇಳ್ತೀನಿ. ಸೊ ಇವೆರಡು ಹಸುಗಳಿಗೆ ಫೈನಲಿ ನಮ್ಮದು ಗೊಂತು ಪೂರ್ತಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈಗ ಆ್ಯಕ್ಚುಲಿ ಇನ್ನೂ ಒಂದು ತರಬೇಕು ನಮಗೆ, ಅಂದರೆ ನಮ್ಗೆ ಇನ್ನೊಂದು ಅಲ್ಲಿ ಶೆಡ್ ಇದೆಯಲ್ಲ, ಅಲ್ಲೊಂದು ಶೆಡ್ ಇದೆಯಲ್ಲ, ಅಲ್ಲಿಗೆ ಹಾಕ್ಕೊಬೇಕು ಅಂತ ಐಡಿಯಾ ಇದೆ. ಸೊ ಇಷ್ಟಕ್ಕೆ ಸದ್ಯಕ್ಕೆ ಇಷ್ಟು ಸಾಕು, ಯಾಕೆಂದರೆ ನನ್ನ ತಮ್ಮನಿಗೆ 2 ಸಾಕಂತೆ. ಹಂಗಾಗಿ ಅವ್ನಿಗೆ 2 ಒಂದೇ ದಿನ ತಂದ್ವಿ. ಯಾಕೆ ಹಿಂದೆ ಮುಂದೆ ತಂದರೆ ಅವ್ನ ಬಜೆಟ್ಗೂ ಅವನ್ನ ಇದಕ್ಕೂ ಏಟ್ ಬೀಳುತ್ತೆ ಅಂತ ಹೇಳಿ 2 ಒಟ್ಟಿಗೆ ದಿನ ತಂದಿದ್ದೀವಿ. ನೋಡೋಣ ಇದು ಯಾವಾಗ ಹಾಕುತ್ತೆ, ನಮ್ಮ ಬಸವ ಯಾವಾಗ ಹಾಕುತ್ತೆ ಅಂತ ನೋಡೋಣ, ವಾಚ್ ಮಾಡೋಣ. ಸರಿ, ಫೈನಲಿ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ನನ್ನ ತಮ್ಮ ಎಲ್ಲ ಎಷ್ಟಪ್ಪ ಇದು ದೀಪು, ಈ ಕೆತ್ತ ಚೆನ್ನಾಗಿ ತೊಳೀರಿ ತೊಪ್ಪೆದು. ಇಲ್ಲಿ ಇದು ಹಾಲು ಕರೀದ ನೀರು ಕುಡಿಸ್ಕೊಂಬ ಲಾಸ್ಟಲ್ಲಿ, ಹತ್ರಲ್ಲೇ ತೊಳಿ, ಹತ್ರಳ್ಳಿ ಕುಡಿದ್ರೆ ಬೇಡ, ಸಾಯಂಕಾಲ ಕುಡಿತ ಬಿಡು, ಕುಡಿಸ್ಬೇಡ. ಈಗ ಚಳಿ ಕುಡಿಯಲ್ಲ, ಸಾಯಂಕಾಲ ಒಂದ್ಸತಿ ಮೇವು ಮೇವನ್ನ ಕುಡೀಲಿ. ಕೆತ್ತಲೆ ತೊಳೆದ್ಬಿಟ್ಟು ಬರ್ತೀನಿ, ಅಷ್ಟಕ್ಕೆ ಕುರಿ ಮೇವಾಗ್ಬಿಟ್ಟು ಹೊಡ್ಬೋತೀನಿ. ಕುಡಿಯೋದಿಲ್ಲ ಕಣ ಬಿಡೋ, ಈಗ ಚಳಿಗೆ ಒಂದು ರೌಂಡ್ ಬಂದೆ ಫ್ರೆಂಡ್ಸ್, ನೋಡ್ಬೋದಲ್ಲ. ಇದು ನಮ್ಮ ಫಾರ್ಮ್ ಹೌಸ್ ಕಂಪ್ಲೀಟ್. ನಂಗೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಈ ಹಸುಗೆ ಬಾವಾಗ್ಬಿಟ್ಟಿದೆ ಫ್ರೆಂಡ್ಸ್. ಎತ್ತಾಕ್ಬಿಟ್ಟು ತುಂಬ್ತೀನಿ. ಈ ಹಸುಗೆ ಬಾವಾಗ್ಬಿಟ್ಟಿದೆ. ನಾವು ಹಾಕೋದು ಇದನ್ನು MSD. ಈಗ ಹಂಗೆ ಹಾಕೊಂಡಿದ್ದ ನನ್ನ ತಮ್ಮ ಪ್ಯಾಂಟ್ ಬೆಲ್ಟ್ ಪ್ಯಾಂಟದ್ದು ಬಟನ್ ಕಟ್ಟ ಹೋಗೋದೆ ಫ್ರೆಂಡ್ಸ್. ಸೊ ಇದಕ್ಕೆ ಈಗ ಇದನ್ನು ಹಾಕೋಣ ಅಂತ ಹಾಲು ಕರೆದ್ಬಿಟ್ಟು ಹಾಕಬೇಕು. ಸಿಳ್ಳೆಕೆತ್ತ ಈ ಹಸಿಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಇವಾಗ ಅದೇನು ಮುಟ್ಟಿದ್ರೆ ಕಲ್ಲು ಥರ ಸಿಗ್ತಾಯಿದೆ. ನನಗೆ ಡೌಟ್ ಬಂತು, ಇನ್ನು ಬೆಳಗ್ಗೆ ಜಾಸ್ತಿ ಹೋಗುತ್ತೆ, ಅದಕ್ಕೆ ಈಗ ಹಾಕ್ಬಿಟ್ರೆ ಬೆಳಗ್ಗೆ ಹಾಲು ಕರೆಗೆ ಸರೋಗುತ್ತೆ ಅಂತ ಹಾಕೋಣ ಅಂತ ಹಿಡ್ಕೋಬೇಕು ಒಬ್ಬರು. ನಾವು ಹಾಕೊಟ್ಟು ಇದು ಫಸ್ಟ್ ನಾನು ಹಾಕ್ತಿದ್ದು 40 ರೂಪಾಯಿಂದು, ಅದ್ರ ಹೆಸರು ಏನು ಅಂತ ಬರುತ್ತೆ. ಅದು ಈ ಚಿಕ್ಕದು ಇಷ್ಟು ಉದ್ದ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಈಗಿದು ಕಾಸ್ಟ್ಲಿ 150 180, ಒಟ್ಟಿನಲ್ಲಿ 100 ರೂಪಾಯಿ ಮೇಲೆ. ಇದು ದುಡ್ಡು ಹಾಕಿಲ್ಲ ಅನ್ಸುತ್ತೆ, ದುಡ್ಡು ಗೊತ್ತಿಲ್ಲ ಕಣ. ಸರಿ, ಇದನ್ನ ಹಾಕೋಣ ಬನ್ನಿ. ಬಸ್ ಹಿಡ್ಕೊಬಿಡು ಫ್ರೆಂಡ್ಸ್. ಹಾಕ್ತೆ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ನು ಹಿಡ್ಕೋಬೇಕಾಯ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ತೊಟ್ಗೆ ಹಾಕಿದ್ದೀನಿ, ಒಂದೇ ಕಣೋ ಆಗಿರೋದು. ಇದು 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 ಸಿಹಿ ಗಟ್ಟಿ ಬಂದಿದೆ, ಬೆಳಗ್ಗೆ ಇನ್ನೂ ಜಾಸ್ತಿ ಆಗೋಯ್ತದೆ ಅದಕ್ಕೆ. ಸೊ ಹಿಂಗೆ ಹಾಕಿ ನೀಬಿ ಈ ತೊಟ್ಟಿದೆಯಲ್ಲ ಇದನ್ನ ಹಿಂಗೆ ಹಿಡಿಬೇಕು, ಹಿಂಗಂದರೆ ಅದು ಒಳಗಡೆಗೆ ಹೋಗುತ್ತೆ. ಫೈನಲಿ ಹಾಕಿದೆ, ಮುಗೀತು ಇದ್ರ ಕೆಲಸ. ವೇಸ್ಟ್. ನಮ್ಮದು ಕೆಲಸ ಮುಗೀತು, ಮನೆ ಕಡೆ ಹೊರಟು. ನಮ್ಮಪ್ಪ ನೋಡ್ತಾ ಮತ್ತೆ 7:30 8 ಗಂಟೆ ನೋಡಿ ಫ್ರೆಂಡ್ಸ್. ಅಳಸ್ಲೇಣು ಎಷ್ಟು ಅಪ್ಪವೇ, ಒಂದೊಂದು ಅಳಸ್ಲೇಣು
ನಾನು ತಿಂದೆ ಕಣೆ, ಈಗ ಬಾಯಿಗೆ ಹಾಕೊಂಡೆ, ಅದಕ್ಕೆ ನೋಡ್ತಡಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನೀನ್ ತಂದ ನೋಡಿ ಬಿಡ. ಅವನ್ ಕೊಡು, ಅವನ್ಗೊಂತಿ ಕೊಡು ಅಶು, ಅವನ್ಗೊಂದು ಕೊಡು. ಸೂಪರ್. ಕುಡ್ದೆ, ನಾನು ಕುಡ್ದೆ. ಮಾಡ್ಕೊಡೋ ಮಸ್ಯ. ಹಸಿ ತಕೊಟ್ಲೆ. ಏನೋಡೆ ಒಂಥರ ಏನೋ ಬಾಯಿಗೆ ಎಷ್ಟೊಂದು ಬಾಯಿ ಸಿಗ್ತಾವ ನೋಡು. ಇಂದ ಒಂದ್ 2 ತಿಂದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಅವ್ನು ಟ್ಯೂಷನ್ಗೆ ಹೋಗದೆ ಕೂತ ನಂಗೆ ಹೊಟ್ಟೆ ನೋವು ಅಂತ. ಯಾಕೆ ಅಂದ್ರೆ ರವ ಬಂದಿರೋದಕ್ಕೆ ಹೊಟ್ಟೆ ನೋವು ಹೋಗ್ಬಿಟ್ಟದೆ ಇವ್ನಿಗೆ, ನಂಗೆ ಗೊತ್ತು. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಇದೇನು ಹಾಕ್ಬಿಟ್ಟಾಳೆ. ಏನ್ ಹೆಚ್ಚು ಕಮ್ಮಿ 1 ತಿಂಗಳು ಹತ್ರ ಬೇಕು. ಯಾಕೆ 1 ತಿಂಗಳು ಹತ್ರ? ಅದು ಚೆನ್ನಾಗಿವ, ಮೈ ಕೈ ತುಂಬ್ಕೊಂಡವೆ. ಒಂದು ಕೆತ್ತಲೆ ಬಿಡ್ತಾವ ಈ ಕಡೆದು, ಅದು ಬೇಗ ಐತದೆ, ಬೇಗ ಐತ್ ಬಿಡ್ತದೆ. ಇವಾಗ ತಿಂಡಿ ಬಿಡ್ಬೇಕು. ಗಾಡ್ ಹೊಟ್ಟೆ ಇದೇನ್ ಬೇಡಲ್ಲ. ಒಂದು ಹುಚ್ಚು ಸಾಕೋಣ, ಒಂದು ಹುಚ್ಚು ಸಾಕು ನಿನ್ಗೆ. ಒಂದು ಹುಚ್ಚು ಸಾಕು, 1 ತಿಂಗಳು ಮೇಂಟೈನ್ ಆಗ್ತದೆ. ಅಲ್ಲ ಇದುಲೇ ಕಡಲೆ ಬೂಸ ಕಡಲೆ ಚಕ್ಕೆ ಪರಿಣಾಮ ಕೊಡಬೇಕು. ಅದಕ್ಕೆ ಮೈ ಕಟ್ಟಕ್ಕೆ ಈತವಲ್ಲ. ಹೌದು. ತಿಂಡಿ ಒಂದೊಂದಿಗೆ ಇಲ್ಲಿ ನೆಕ್ಸ್ಟ್ ತಿಂಗಳಿಗೆ 1 ತಿಂಗಳಾದ್ಮೇಲೆ ಇದು ತಗೊಂಡ್ ಕೊಟ್ಬಿಡು. ಒಂದು 5 ಸಾವಿರ, ಒಂದು 10 ಸಾವಿರ ಕೊಟ್ಟಿರ್ತೀನಿ ಅಡ್ವಾನ್ಸ್. ಅವ್ರು ಒಂದು 4 ತಿಂಗಳು ಮಟ್ಟಿಗೆ ಒಂದು ವಾಷಿಂಗ್ ಮಿಷಿನು, ಒಂದು ಮಂಚ ತೆಗೆದುಕೊಡ್ತೀನಿ. ಇರೋ ಫ್ರಿಜ್ ತಗೋತೀನಿ. ಸೊತ್ತದ ಇದಾಗ್ಬಿಡ್ತಾವ್ದ್ಯಾ ಸಲಿ ಅವ್ನಿಗೆ ಇಟ್ಕೋಕಾಗಲ್ತು. ಬೆಳ್ಳು ದಪ್ಪ ತಗೋ, ಜಾಸ್ತಿ ಕುಡಿಯಲ್ಲ ಕಣ. ಸಣ್ಣ ಇರ್ಬೇಕಂದ್ರೆ ಕೂದಲನ್ನ ಕೈ ಕಿತ್ತಾಕಬೇಕು, ಅವಾಗ ಸಣ್ಣ. ಅದಕ್ಕೆ ಬೋಳ್ಸಿರ್ತಾನ. ಕೂದಲೇ ಸಿಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಮಾಡ್ಕೊತಾಳೆ, ತಿಂತಾಳೆ. ಮಾಡ್ಕೊ ನೋಡಿ ಗಾಯ್ಸ್, ನಮ್ಮ ಮಾಮನಿಗೆ ಕೂದಲೇ ಇಲ್ಲ. ನಮ್ಮ ಅಕ್ಕ ಹೊಡ್ರೆ ಕೆಂಪಿ ಫೋಟೋ ತರ್ಸ್ಲೆ. ಅವನಿಗೇನೋ ತೋರಿಸಿಲ್ಲ ಅಂದ್ರೆ ತೋರಿಸ್ತೀನಿ. ಹುಳ್ಳಿಕಾಳು ಮುದ್ದೆ ಉಪ್ಸಾರು, ಹುಳ್ಳಿಕಾಳು ಉಪ್ಸಾರು ಮಾಡಿರೋಂಥದ್ದು. ನೈಟ್ ಬಂದಾಗಲೇ 9 ಗಂಟೆ ಫ್ರೆಂಡ್ಸ್, 9 ಗಂಟೆ ಆಯ್ತದೆ. ಈಗ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ತೋಟಕ್ಕೆ ಹೋಗಿ ಬಂದ್ವಿ. ಸೊ ಎಡಿಟಿಂಗ್ ಕೆಲಸ ಆಯಿತು, ನಾನು ನನ್ನ ಮಗಳು ಮಾಡ್ತಾಯಿದ್ದೀವಿ. ಈಗ ಊಟ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಪಾಚಿ ಮಾಡಬೇಕು. ಈಗ ನನ್ನ ಮಗಳು ಸ್ವಲ್ಪ ರೆಸ್ಟ್ ಹೋಗಿದೆ ಫ್ರೆಂಡ್ಸ್, ಅದೇ ನನಗೆ ಹೊಟ್ಟೆ ಕಿಚ್ಚಾಯ್ತದೆ. ರೆಸ್ಟ್ ಹೋಗೋದು ನನಗೆ ಅವಳಿಗೆ. ಯಾಕೆ ಅಂದರೆ ನನ್ನ ಜೊತೆ ಕಂಪ್ನಿ ಕೊಡು ಬರ್ತಿದ್ದೆ ತೋಟಕ್ಕೆ, ಈಗ ಬರಲ್ಲ ಫ್ರೆಂಡ್ಸ್. ಸೊ ಫಸ್ಟು ಊಟ ಮಾಡಿಬಿಡೋಣ, ಆಮೇಲೆ ಎಡಿಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಮನ್ಕೊಂಬಿಡೋಣ. ಆಯ್ತೀರೇ. ಎಲ್ಲಿಗೆ?
ಯಾವುದೋ ಬುಕ್ ಮಾಡ್ಕೊ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್. ನಿಮ್ಮ ಮಗಳು ಏನೋ ಅಂತಿಲ್ಲ, ಅದಕ್ಕೆ ತಿರುಗಿ ನೋಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ. ಈ ವಿಡಿಯೋಗಳನ್ನ ನೋಡೋರು ನಿಮಗೆ ಯಾವ ಥರ ಹಳ್ಳಿ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಮುದ್ದೆ ಯಾರೋಯ್ತದೆ.